ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ರಾಜ್ಯದ ಎಲ್ಲ ಸಂಸತ್ ಸದಸ್ಯರ ಲೋಕಸಭೆ ಮತ್ತು ರಾಜ್ಯಸಭೆ ಸೇರಿ ಕರೆದಿದ್ದರು. ಅದರಲ್ಲಿ ಅನೇಕ ವಿಷಯಗಳು ಅವರ ಅಜೆಂಡಾದಲ್ಲಿತ್ತು. ನಾವು ಕೂಡ ಅವ್ರಿಗೊಂದು ಮನವಿ ಕೊಟ್ಟಿದ್ವಿ, ನಿಮಗೆಲ್ಲ ಕಳಿಸ್ಕೊಡ್ತೀವಿ. ಅದು ನಾನು ಮತ್ತು ನಿರ್ಮಲಾ ಸೀತಾರಾಮನ್ ಅವರು, ಕುಮಾರಸ್ವಾಮಿ ಅವರು, ಬೊಮ್ಮಾಯಿ ಅವರು, ಶೋಭಾ ಅವರು ಎಲ್ಲರೂ ಒಂದು ಸ್ಪಷ್ಟಪಡಿಸಿದ್ದೀವಿ. ಸೋಮಣ್ಣ ಅವರು, ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನೆಲ, ಜಲ, ಸಂಸ್ಕೃತಿ, ಭಾಷೆ ಈ ಎಲ್ಲ ವಿಷಯದಲ್ಲಿ ನಮ್ಮ ಭಾರತ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಮತ್ತು ನಮ್ಮ ಎಲ್ಲ MP ಗಳು ನಾವು ಅತ್ಯಂತ ಪ್ರತಿಬದ್ಧರಾಗಿದ್ದೇವೆ. ನಮಗೆ ಈ ವಿಷಯದಲ್ಲಿ ಯಾವುದೇ ರಾಜಕಾರಣ ಬೇಕಾಗಿಲ್ಲ. ಆದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾವ್ಯಾವುದು ಯೋಜನೆಗಳನ್ನು, ಉದಾಹರಣೆಗೆ ಮೇಕೆದಾಟು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅಪ್ಪರ್ ಭದ್ರಾ ಪ್ರಸ್ತಾಪ ಮಾಡಿದ್ದಾರೆ, ಕೃಷ್ಣಾ ವಾಟರ್ ಪ್ರಸ್ತಾಪ ಮಾಡಿ, ಇವೆಲ್ಲವೂ ಕೋರ್ಟಲ್ಲಿದೆ. ಒಂದಿಲ್ಲ, ಕಳಸಾ ಬಂಡೂರಿದು ಕಳಸಾದ ಕಳಿಸಿದ್ದಾರೆ, ಬಂಡೂರದ್ದು ಇನ್ನೂ ಇದು ಕಳಿಸಿಲ್ಲ. ಈ ಥರದ ಅಪ್ಡೇಟ್ಗಳೇನಿದ್ದಾವೆ, ನಾನು ಈಗೂ ಸಹಿತ ಅವ್ರ ಮೇಲೆ ಆರೋಪಗಳನ್ನು ಮಾಡ್ತಾಯಿಲ್ಲ. ಈ ಥರದ ಅಪ್ಡೇಟ್ಗಳನ್ನ ಕಳಿಸ್ಲಿಕ್ಕೆ ಆವಾಗ ನಿಮ್ಮ ಸಂಬಂಧಿಸಿದ ಮಂತ್ರಿಗಳು ಮತ್ತು ನಿಮ್ಮ ಸಂಬಂಧಿಸಿದ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇವ್ರನ್ನೆಲ್ಲ ಕಳಿಸ್ರಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೇವೆ. ಉದಾಹರಣೆಗೆ ಇನ್ನೊಂದು ಸಂಗತಿ, ರೈಲ್ವೇದ್ದು 2009ರಿಂದ 2014ರವರೆಗೆ ರೈಲ್ವೆ ಬಜೆಟ್ 700-800 ಕೋಟಿ ರೂಪಾಯಿ ಆಲ್ ಪುಟ್ ಟುಗೆದರ್. ನಾವು ಒಂದೇ ವರ್ಷದಲ್ಲಿ 7,500 ಕೋಟಿ ಕೊಟ್ಟಿದೆ. ವಾಟ್ ಈಸ್ ನೀಡೆಡ್? ಅವಶ್ಯ ಇರುವಂಥ ಸಂಗತಿ, ಆಗಬೇಕಾಗಿರುವಂಥ ಸಂಗತಿ ಏನಂತಂದರೆ ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಆಗಬೇಕು. ಕೆಲವು ಪ್ರಾಜೆಕ್ಟ್ಗಳಲ್ಲಿ ಕರ್ನಾಟಕ ಸರ್ಕಾರ ತನ್ನ ಪಾಲಿನ ದುಡ್ಡನ್ನು ಕೊಡಬೇಕು. ಇದೆಲ್ಲವನ್ನು ನೀವು ಪೂರೈಸಿರಿ. ಪೆರಿಫರಲ್ ರಿಂಗ್ ರೋಡ್ಗೆ ದುಡ್ಡು ಕೊಡಬೇಕು ಅಂತ ಫೈನಾನ್ಸ್ ಕಮಿಷನ್ ಹೇಳಿದೆ. ಅದು 29,000 ಕೋಟಿ ರೂಪಾಯಿಗೆ ಏನೂ ಖರ್ಚಾಗಿಲ್ಲ. ಖರ್ಚು ಮಾಡೋದು ಇತ್ಯಾದಿ ಬಗ್ಗೆ ತಾವು ಗಮನ ಹರಿಸ್ರಿ. ಮತ್ತು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿದ್ದಾವೆ, ಆ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ಸಹಿತ ಇವತ್ತು ಲ್ಯಾಂಡ್ ಎಕ್ವಿಷನ್ದಲ್ಲಿ ಪೆಂಡಿಂಗ್ ಇದ್ದಾವೆ. ಮತ್ತು ನ್ಯಾಷನಲ್ ಹೈವೇದಲ್ಲಿ 39 ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ದೇವೆ. ಈ ಎಲ್ಲ ಸಂಗತಿಗಳನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹಲವಾರು ಪ್ರಾಜೆಕ್ಟ್ಗಳನ್ನು ಕ್ಲಿಯರ್ ಮಾಡಿಸೋದ್ರ ಬಗ್ಗೆ ಅವರು ನಮ್ಮೆಲ್ಲರಿಗೂ ಮನವಿಯನ್ನು ಮಾಡಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ನೆಲ, ಜಲ, ಭಾಷೆ, ಸಂಸ್ಕೃತಿಯ ವಿಷಯದಲ್ಲಿ ನಾವು ಕರ್ನಾಟಕದ ಹಿತ ಕಾಪಾಡೋದಕ್ಕೆ ಬದ್ಧರಾಗಿದ್ದೇವೆ. ಆದರೆ ಕೆಲವು ಸಂಗತಿಗಳು ಅಪ್ಡೇಟಿಂಗ್ ಇರ್ಬೋದು, ಅಥವಾ ಇಲ್ಲಿ ಬಂದು ಬ್ಯೂರೋಕ್ರಾಟ್ ಲೆವೆಲ್ನಲ್ಲಿ ಫಾಲೋ ಅಪ್ ಮಾಡೋದಿರ್ಬೋದು, ಮತ್ತು ನಮಗೆ ಸಂಬಂಧಿಸಿದವ್ರಿಗೆ ಮಾತಾಡಲಿಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಿರ್ಬೋದು, ಈ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತೊಂದು ಕಡೆಗೆ ರಾಯಚೂರಿಗೆ ಏಮ್ಸ್, ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಹಾಸನ ಅಥವಾ ಮೈಸೂರು ಭಾಗಕ್ಕೆ ಅವರು ಇವತ್ತು ಅದನ್ನು ಪ್ರಪೋಸಲ್ ಮಾಡಿದ್ದಾರೆ. ಏನಂದರೆ ಯಾರೋ ಈಗ ಸಾಮಾನ್ಯತಃ ಒಂದು ರಾಜ್ಯಕ್ಕೆ ಒಂದು IITಯನ್ನು ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲಿನ 14-15 IIT ಆಗಿದ್ದು ಸನ್ಮಾನ್ಯ 17 IIT ಆಗಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ. ಹಾಗಾಗಿ ಅವರು ಈಗ ಮತ್ತೊಂದು ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ಏಮ್ಸದ್ದು ಸಿಲೆಕ್ಷನ್ ಪ್ರೊಸೆಸ್ಸು ಇತ್ಯಾದಿ, ಅದಕ್ಕೆ ಅದರದ್ದೇ ಆದಂಥ ಸಿಲೆಕ್ಷನ್ ಪ್ರೊಸೆಸ್ಸು ಅದೆಲ್ಲ ಇದೆ. IITಗೂ ಅದರದ್ದು ಪ್ರೊಸೆಸ್ಸು, ಅದಕ್ಕೆ ಒಂದು ವೆಲ್ ಡ್ರಾನ್, ವೆಲ್ ಸೆಟಲ್ಡ್ ಪ್ರೊಸೆಸ್ ಇದೆ. ಏಮ್ಸದ ಬಗ್ಗೆ, IIT ಬಗ್ಗೆ ಹೊಸ IIT ಇದೆ. ರಾಜ್ಯಕ್ಕೆ ಒಂದು IIT ಇರಲಿಲ್ಲ. ಭಾರತ ಸರ್ಕಾರ, ಮೋದಿ ಸರ್ಕಾರ ಬಂದ ಮೇಲೆ IIT ಕೊಟ್ಟಿದೆ. ಆಯ್ತು, ಎಲ್ಲವೂ ಡಿಸ್ಕಷನ್ ಆಗಿದೆ. ಅದರಲ್ಲಿಯೂ ಕೆಲವು, ಯಾಕಂದರೆ ಸೋಮಣ್ಣವರಿದ್ದರು MOS ಜಲಶಕ್ತಿ,
ಅವರು ಹೇಳಿದ್ದು ಮತ್ತು ನನಗೂ ಮಾಹಿತಿ ಬಂದದ್ದು ಇನ್ನೊಂದಿಷ್ಟು ಅದಕ್ಕೆ ಟೆಕ್ನಿಕಲ್ ವಿವರಗಳನ್ನು ಕರ್ನಾಟಕ ಸರ್ಕಾರ ಕೊಡಬೇಕಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದನ್ನು ಕೊಡೋಕ್ಕೆ ನಾವು ಹೇಳಿದ್ದೆ.